ಧಿಕ್ಕಾರ, ಅಹಂಕಾರಕ್ಕೆ ಹೇಳಿ ಧಿಕ್ಕಾರ, ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿರುವ ಅಧಿಕಾರಿಗಳಿಗೆ ಹೇಳಿ ಧಿಕ್ಕಾರ. ಬೇಕೇ ಬೇಕು, ಬೇಕೇ ಬೇಕು, ಬಂಧಿಸಿ 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 ಬೇಕೇ ಬೇಕು. ಕಣ್ಣು ಮುಚ್ಚಿ ಕುಳಿತಿರುವ ಹುಬ್ಬಳ್ಳಿ ಜಿಲ್ಲಾಡಳಿತಕ್ಕೆ ಹೇಳಿ ಧಿಕ್ಕಾರ. ಕಣ್ಣು ಮುಚ್ಚಿ ಕುಳಿತಿರುವ ಹುಬ್ಬಳ್ಳಿ ಪೊಲೀಸ್ ಇಲಾಖೆಗೆ ಹೇಳಿ ಧಿಕ್ಕಾರ. ಅವರ ಅಹಂಕಾರಕ್ಕೆ ಹೇಳಿ ಧಿಕ್ಕಾರ. ಮೊನ್ನೆ ನಡೆದಂಥ 21ನೇ ತಾರೀಕು ಹುಬ್ಬಳ್ಳಿಯ ಒಂದು ಗ್ರಾಮದಲ್ಲಿ ಒಬ್ಬ ದಲಿತ ಯುವಕನನ್ನ ಒಬ್ಬ ಲಿಂಗಾಯತ ಹುಡುಗಿ ಪ್ರೀತಿಸಿ ಮದುವೆ ಆದ ತದನಂತರ ಮದುವೆಯಾಗಿ 7 ತಿಂಗಳು ಕಳೆದಿದೆ. 7 ತಿಂಗಳ ಗರ್ಭಿಣಿ. ಆ ಹುಡುಗಿಯ ಪೋಷಕರು ಏನಿದ್ದಾರೆ, ಆ ಹುಡುಗಿಯ ಪೋಷಕರು ಆ ಹುಡುಗನನ್ನ ಹಾಗೂ ಆ ಹುಡುಗಿಯನ್ನ ಹತ್ಯೆ ಮಾಡಬೇಕಂತ ಆ ಊರಿನಲ್ಲಿ ಇರ್ತಕ್ಕಂಥವರೆಲ್ಲ ಕೆಲವರು ಆ ಹುಡುಗಿಯ ಪೋಷಕರಿಗೆ ಪ್ರೇರಣೆ ಎಬ್ಬಿಸಿ ಅವರಿಗೆ ಇಲ್ಲ ಸಲ್ಲದ ಜಾತಿ ವ್ಯವಸ್ಥೆಯನ್ನು ತುಂಬಿ ಅವರ ಮನಸ್ಸಿನಲ್ಲಿ ವಿಷಬೀಜವನ್ನು ತುಂಬಿ ನಿಮ್ಮ ಹುಡುಗಿ ಈ ರೀತಿ ಅನ್ಯ ಜಾತಿಯ ದಲಿತ ಹುಡುಗನನ್ನು ಪ್ರೀತಿಸಿ 7 ತಿಂಗಳು ಗರ್ಭಿಣಿಯಾಗಿದ್ದರೂ ಸಹ ನೀವು ಸುಮ್ಮನೆ ನೋಡಿಕೊಂಡು ಕೂತಿದ್ದೀರಾ ಅಂತ ಹೇಳ್ಬಿಟ್ಟು ಅವರಿಗೆ ವಿಷ ಬೀಜವನ್ನು ಬಿತ್ತಿ ತದನಂತರ ಆ ಹುಡುಗಿಯ ತಂದೆ ಆ ಹುಡುಗಿಯನ್ನು ಕೊಚ್ಚಿ ಕೊಲೆ ಮಾಡಿರ್ತಕ್ಕಂಥದ್ದು ಇಡೀ ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸುವಂತಾಗಿದೆ. ಇವತ್ತಿನ ದಿನ ಎಷ್ಟೋ ಬೆಳಗಾದರೆ ಎಷ್ಟೋ ಎಲ್ಲ ಭಾರತ ದೇಶದಲ್ಲಿರ್ತಕ್ಕಂಥ ಚಿಂತಕರು, ಹೋರಾಟಗಾರರು, ಸಮಾನ ಮನಸ್ಕರು ಇವತ್ತಿನ ದಿನ ಜಾತಿ ವ್ಯವಸ್ಥೆಯನ್ನು ತೊಲಗಿಸಬೇಕಂತ ಹೇಳ್ಬಿಟ್ಟು ಎಷ್ಟೇ ಪ್ರಯತ್ನ ಮಾಡಿದ್ರು ಸಹ ಇಂಥ ಒಂದು ಜಾತಿಯ ಭಯೋತ್ಪಾದಕರಿಂದ ಇವತ್ತಿನ ದಿನ ದೇಶ ಮುನ್ನಡೆಸಲಿಕ್ಕೆ ಆಗ್ತಾ ಇಲ್ಲ, ದೇಶ ಉದ್ಧಾರ ಆಗ್ತಾ ಇಲ್ಲ. ಪ್ರತಿದಿನವೂ ಇವತ್ತಿನ ದಿನ ಅಸ್ಪೃಶ್ಯತೆ ಅಂತಕ್ಕಂಥದ್ದು ಎದ್ದು ಕಾಣಿಸ್ತಾ ಇದ್ರು ಸಹ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಸರ್ಕಾರ ಆಗಿರ್ಬೋದು, ಆ ಜಿಲ್ಲಾ ಆಡಳಿತ ಆಗಿರ್ಬೋದು, ತಾಲೂಕು ಆಡಳಿತ ಆಗಿರ್ಬೋದು, ಪೊಲೀಸ್ ವ್ಯವಸ್ಥೆ ಆಗಿರ್ಬೋದು ಇನ್ನೂ ಎಚ್ಚೆತ್ಕೊಳ್ತಾ ಇಲ್ಲ. ಪ್ರತಿದಿನ ಇಂಥ ಘಟನೆಗಳು ಮರುಕಳಿಸ್ತಾ ಇದ್ರು ಸಹ ಕರ್ನಾಟಕ ಸರ್ಕಾರ ಹಾಗೂ ಗೃಹ ಇಲಾಖೆ ಕಣ್ಣು ಮುಚ್ಚಿ ಕುಳಿತಿದೆ, ನಿದ್ದೆ ಮಾಡ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಇನ್ನು ಯಾವ ದೇಶದಲ್ಲಿದ್ದೀವಿ ನಾವು ಅಂತ ಹೇಳ್ಬಿಟ್ಟು ಇವತ್ತು ಸ್ವಾತಂತ್ರ್ಯ ಬಂದು ನಮಗೆ 75 ವರ್ಷಗಳು ಕಳೆದರೂ ಸಹ ಈ ಜಾತಿ ಅನ್ನೋ ಪದ್ಧತಿಯಲ್ಲಿ ಇವತ್ತು ಸಹ ಭಾರತ ದೇಶ ಹಿಂದುಳಿದಿದೆ. ಜಾತಿ ವ್ಯವಸ್ಥೆ ಇನ್ನೂ ತೊಲಗುತ್ತಾ ಇಲ್ಲ. ಇದಕ್ಕೆ ಉದಾಹರಣೆ ಅಂದರೆ ನೋಡಿ, ಇವತ್ತಿನ ದಿನ ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಈ ಅಮಾನವೀಯ ಘಟನೆ. ಒಬ್ಬ ತಂದೆ ಆದವನು ಒಬ್ಬ ಮಗಳು 7 ತಿಂಗಳ ಗರ್ಭಿಣಿ ಅನ್ನೋದನ್ನು ಸಹ ಲೆಕ್ಕಿಸದೆ ಆ ಹುಡುಗಿಯನ್ನು ಕೊಡಿಯಲೆಯಲ್ಲಿ ಕೊಚ್ಚಿ ಕೊಂದಿರ್ತಕ್ಕಂಥದ್ದು. ಆ ಹುಡುಗಿನ ಕೊಚ್ಚಿದ್ರೂ ಸಹ ಕೊಚ್ಚಿ ಕೊಂದು ಆದ ನಂತರ ಈ ಹುಡುಗನ ಪೋಷಕರ ಮೇಲೇನೋ ಮರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು. ಆ ಹುಡುಗನ ಮೇಲೆ ಮರಣಾಂತಿಕ ಹಲ್ಲೆ ಮಾಡಿರ್ತಕ್ಕಂಥದ್ದು. ಅಲ್ಲಿನ ಸ್ಥಳೀಯ ಪೊಲೀಸರು ಆ ಹುಡುಗನನ್ನು ಬಂದೋಬಸ್ತ್ ಕೊಟ್ಟು ಅವತ್ತು ಆ ಪೊಲೀಸ್ ಠಾಣೆಯಲ್ಲಿ ಇರಿಸದೆ ಹೋಗಿದ್ದಿದ್ರೆ ಆ ಹುಡುಗನನ್ನು ಸಹ ಆ ಕುಟುಂಬಸ್ಥರು ಕೊಲ್ಲುತ್ತಾ ಇದ್ರು. ಆದರೆ 18 ಜನಗಳ ಮೇಲೆ ಏನು FIR ಆಗಿದೆ, ಕೇವಲ 5 ಜನವನ್ನು ಬಂಧಿಸಿದ್ದೀರಾ. ಇನ್ನು ಉಳಿಕೆ 13 ಜನನ್ನ ಬಂಧಿಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕು. ಮತ್ತೊಮ್ಮೆ ಕರ್ನಾಟಕ ರಾಜ್ಯ ಅಲ್ಲ, ಇಡೀ ದೇಶಾದ್ಯಂತದಲ್ಲಿ ಇಂಥ ಒಂದು ಘಟನೆ ಎಲ್ಲೂ ಮರುಕಳಿಸಬಾರ್ದು. ಈ ಹುಬ್ಬಳ್ಳಿಯ ಈ ಜಿಲ್ಲಾಡಳಿತ ಏನಿದೆ, ಹುಬ್ಬಳ್ಳಿಯ ಪೊಲೀಸ್ ವ್ಯವಸ್ಥೆ ಏನಿದೆ, ತೀವ್ರ ಇವರೇ ಇದಕ್ಕೆ ನೇರ ಹೊರಣೆ. ಅಲ್ಲಿನ ಜಿಲ್ಲಾಧಿಕಾರಿಯನ್ನು ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ತಾಲೂಕು ದಂಡಾಧಿಕಾರಿಗಳಾಗಿದ್ದಾರೆ, ಅವರನ್ನೇ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಇಲ್ಲದೆ ಹೋದರೆ ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ಸಮಾಜ ಸೇನೆ ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಜೈ ಭೀಮ್. ಕರ್ನಾಟಕ ದಲಿತ ಸಮಾಜ ಸೇನೆ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಮಾಜ ಸೇನೆ ಹೋರಾಟಕ್ಕೆ.